Hi. This is Kannada Computer Tech for the Blind YouTube channel. ಪ್ರಿಯ ಸ್ನೇಹಿತರೆ, ಇನ್ನೂ ಇದೇ ರೀತಿ ಅತ್ಯುತ್ತಮ ಗಣಕಯಂತ್ರದ ಟ್ಯುಟೋರಿಯಲ್ಗಳಿಗಾಗಿ ನೀವು ನಮ್ಮ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ. ಹಾಗೆ ಪಕ್ಕದಲ್ಲಿ ಬರುವ ಬೆಲ್ ಐಕಾನ್ ಪ್ರೆಸ್ ಮಾಡೋದನ್ನ ದಯವಿಟ್ಟು ಮರೆಯಬೇಡಿ. ಬರುವ ಪಾಪದಲ್ಲಿ ಆಲೆಂದು ಸೆಲೆಕ್ಟ್ ಮಾಡಿಕೊಳ್ಳಿ. ಹೀಗೆ ಮಾಡಿದರೆ ಮಾತ್ರ ನಾವು ಮಾಡುವ ಎಲ್ಲ ವಿಡಿಯೋಗಳನ್ನು ನೀವೇ ಮೊದಲು ಪಡೆದುಕೊಳ್ಳಬಹುದು. ಧನ್ಯವಾದಗಳು. ನಮಸ್ಕಾರ ಸ್ನೇಹಿತರೆ, ಕನ್ನಡ ಕಂಪ್ಯೂಟರ್ ಟೆಕ್ ಫಾರ್ ದ ಬ್ಲೈಂಡ್ ಯೂಟ್ಯೂಬ್ ಚಾನೆಲ್ಗೆ ತಮಗೆಲ್ಲರಿಗೂ ಆತ್ಮೀಯವಾದ ಸ್ವಾಗತ. ನಾನು ನಿಮ್ಮ ಪ್ರೀತಿಯ ಗೆಳೆಯ ಮಂಜುನಾಥ್ ಪಿ ಎಸ್. ಸ್ನೇಹಿತರೆ, ಇಂದಿನಿಂದ ನಾವು ಮೈಕ್ರೋಸಾಫ್ಟ್ ವರ್ಡ್ ಟ್ಯುಟೋರಿಯಲ್ಸ್ ಪ್ರಾರಂಭಿಸ್ತಾ ಇದೀವಿ. ಇದು ಮೈಕ್ರೋಸಾಫ್ಟ್ ವರ್ಡ್ ಟ್ಯುಟೋರಿಯಲ್ ನ ಮೊದಲ ಭಾಗವಾಗಿದೆ. ಸ್ನೇಹಿತರೆ, ಇಂದಿನ ಭಾಗದಲ್ಲಿ ನಾವು ಮೈಕ್ರೋಸಾಫ್ಟ್ ವರ್ಡ್ ಇಂಟ್ರೊಡಕ್ಷನ್, ಯಾವ ರೀತಿ ನಾವು ಮೈಕ್ರೋಸಾಫ್ಟ್ ವರ್ಡ್ ನ ಓಪನ್ ಮಾಡೋದು, ಅದೇ ರೀತಿ ಲೇಔಟ್, ಈ ಮೂರು ವಿಷಯಗಳ ಬಗ್ಗೆ ನಾವು ತಿಳಿದುಕೊಳ್ಳೋಣ. ಹಾಗಾದ್ರೆ ಬನ್ನಿ ಸ್ನೇಹಿತರೆ, ಮೈಕ್ರೋಸಾಫ್ಟ್ ವರ್ಡ್ ಟ್ಯುಟೋರಿಯಲ್ ಗಳನ್ನ ಪ್ರಾರಂಭ ಮಾಡೋಣ. ಮೊದಲನೇದಾಗಿ ಮೈಕ್ರೋಸಾಫ್ಟ್ ವರ್ಡ್, ಇದನ್ನ ಮೈಕ್ರೋಸಾಫ್ಟ್ ಕಾರ್ಪೊರೇಷನ್, ಈ ಕಂಪನಿಯವರು ಡೆವಲಪ್ ಮಾಡಿರ್ತಾರೆ. ಮೈಕ್ರೋಸಾಫ್ಟ್ ವರ್ಡ್ ಇದೊಂದು ಪಾಪ್ಯುಲರ್ ಅಪ್ಲಿಕೇಶನ್. ಇದರ ಜೊತೆಗೆ ಓಪನ್ ಆಫೀಸ್ ಕೂಡ ನಾವು ನೋಡಬಹುದು. ಆದರೆ ಇದನ್ನೆಲ್ಲ ಮೀರಿಸಿ ಮೈಕ್ರೋಸಾಫ್ಟ್ ವರ್ಡ್ ಬೆಳೆದು ನಿಂತಿದೆ. ಸೊ ಮೈಕ್ರೋಸಾಫ್ಟ್ ವರ್ಡ್ ಇದನ್ನ MS ವರ್ಡ್ ಅಂತ ಕೂಡ ಕರೀತಾರೆ. ಮೈಕ್ರೋಸಾಫ್ಟ್ ವರ್ಡ್ ಮೈಕ್ರೋಸಾಫ್ಟ್ ಪ್ರೊಸೆಸರ್, ಈ ಅಪ್ಲಿಕೇಶನ್ ಒಂದು ಭಾಗ ಕೂಡ ಅಂತ ಕರಿಬಹುದು. ಮೈಕ್ರೋಸಾಫ್ಟ್ ವರ್ಡ್ ಫೀಚರ್ಸ್ ಬಗ್ಗೆ ಈಗ ತಿಳ್ಕೊಳ್ಳೋಣ. ಮೈಕ್ರೋಸಾಫ್ಟ್ ವರ್ಡ್ ಫೀಚರ್ಸ್ ಏನೇನಪ್ಪ ಅಂತ ನಾನು ನಿಮ್ಗೆ ತಿಳಿಸ್ತಾ ಹೋಗ್ತೀನಿ. ಮೊದಲನೇದಾಗಿ ವರ್ಡ್ ಕೌಂಟ್, ಎಷ್ಟು ವರ್ಡ್ ನಾವು ಬರ್ದಿದೀವಿ ಅಂತ ತಿಳ್ಕೋಬಹುದು. ಅದೇ ರೀತಿ ಲೆಟರ್ ಎಷ್ಟಿದೆ ಅಂತ ಕೂಡ ತಿಳ್ಕೋಬಹುದು, ಎಷ್ಟು ಪೇಜಸ್ ಇದೆ ಅಂತ ಕೂಡ ತಿಳ್ಕೋಬಹುದು. ಅದೇ ರೀತಿ ನಾವು ಬುಕ್ ಮಾರ್ಕ್ ಮಾಡಬಹುದು, ಹೈಪರ್ ಲಿಂಕ್, ಹೆಡರ್ ಅಂಡ್ ಫುಡರ್, ಫಾರ್ಮ್ಯಾಟಿಂಗ್, ಟೇಬಲ್ ಫಾರ್ಮ್ಯಾಟ್, ಇನ್ನು ಹಲವು ಉತ್ತಮ ಅತ್ಯುನ್ನತ ವಿಷಯಗಳ ಬಗ್ಗೆ ನಾವು ಮೈಕ್ರೋಸಾಫ್ಟ್ ವರ್ಡ್ ನಲ್ಲಿ ತಿಳ್ಕೋಬಹುದು. ಹಾಗಾದ್ರೆ ಬನ್ನಿ ಸ್ನೇಹಿತರೆ, ಒಂದೊಂದಾಗಿ ನಾವು ಯಾವ ರೀತಿ ಓಪನ್ ಮಾಡೋದು ಮೈಕ್ರೋಸಾಫ್ಟ್ ವರ್ಡ್ ನ, ಮತ್ತೆ ಎಲಿಮೆಂಟ್ಸ್ ಯಾವುದಿದೆ, ಏನೇನಕ್ಕೆ ಉಪಯೋಗ ಆಗುತ್ತೆ ಅನ್ನೋದನ್ನ ಈಗ ತಿಳ್ಕೊಳ್ಳೋಣ. ನಾನೀಗ ಟೈಟಲ್ ಚೆಕ್ ಮಾಡ್ತಾ ಇದ್ದೀನಿ. Title is Document 1-Word Print View. Document 1-Word ಅಂತ ಹೇಳಿದೆ. ಸೊ ಇದನ್ನ ಕ್ಲೋಸ್ ಮಾಡ್ತಾ ಇದ್ದೀನಿ ನಾನು. Alt F4. Alt F4. Microsoft Word. Want to save your changes to Document 1? If you click quote don't save quote, a recent copy of this file will. ಸೊ ಇಲ್ಲಿ ಕೇಳ್ತಾ ಇದೆ, ಇದನ್ನ ಸೇವ್ ಮಾಡ್ತೀರಾ ಬೇಡವಾ ಅಂತ. ನಾನೀಗ ಡೋಂಟ್ ಸೇವ್ ಕೊಡ್ತೀನಿ. Don't save space. A nat. ಸೊ ನಾನು ಇಲ್ಲಿಂದ ನಾನು ಡೆಸ್ಕ್ಟಾಪ್ ಗೆ ಹೋಗ್ತಾ ಇದ್ದೀನಿ. Windows M. Desktop. Folder view list view. Not selected 1 underline level stories 1 of 17. ಸೊ ಮೊದಲನೇದಾಗಿ ನಾನು ವರ್ಡ್ ನ ಓಪನ್ ಮಾಡಕ್ಕೆ ಮೆಥಡ್ಸ್ ತೋರಿಸ್ತಾ ಇದ್ದೀನಿ. ದೇರ್ ಆರ್ ಸೋ ಮೆನಿ ಮೆಥಡ್ಸ್, ತುಂಬಾ ಮೆಥಡ್ಸ್ ಇದೆ ವರ್ಡ್ ಡಾಕ್ಯುಮೆಂಟ್ ಓಪನ್ ಮಾಡೋದಕ್ಕೆ. ಸೊ ಮೊದಲನೇದಾಗಿ ನಾವು ಎಫಿಷಿಯಂಟ್ ಮೆಥಡ್ಸ್ ನ ತಿಳ್ಕೊಳ್ಳೋಣ. ಮೊದಲನೇದಾಗಿ ವಿಂಡೋಸ್ ಕೀ, Cortana. ಸರ್ಚ್ ಅಲ್ಲಿ ನಾವು ವರ್ಡ್ ಅಂತ ಬರೀಬಹುದು. ಇನ್ಸರ್ಟ್ ಟ್ಯಾಬ್ ಮಾಡಿ ನೋಡೋಣ ನಾವು ಸರ್ಚ್ ಅಲ್ಲಿ ಇದೀವ ಅಂತ. Cortana. ಸೊ ಶಿಫ್ಟ್ ಟ್ಯಾಬ್ ಮಾಡೋಣ. Pin tiles. Search box edit. Type in text. ಸರ್ಚ್ ಬಾಕ್ಸ್ ಹತ್ರ ಬಂದು ನಾನು W ಬರ್ತಾ ಇದೀನಿ. W. Word 26. ವರ್ಡ್ 2016 ಸಿಕ್ಕಿದೆ. Enter. Opening dash word. Document 1-Word Print View Edit. ಸೊ ಇದು ವಿಂಡೋಸ್ ಕೀ ಪ್ರೆಸ್ ಮಾಡಿ W ಅಂತ ಪ್ರೆಸ್ ಮಾಡಿದ ತಕ್ಷಣ ಓಪನ್ ಆಯ್ತು. ಇದು ಯಾಕೆ W ಪ್ರೆಸ್ ಮಾಡಿದ ತಕ್ಷಣ ಓಪನ್ ಆಯ್ತು ಅಂದ್ರೆ, ಪದೇ ನಾವು ವರ್ಡ್ ನ ಓಪನ್ ಮಾಡಿದಾಗ ಅದು W ಅಂದಿದ ತಕ್ಷಣ ವರ್ಡ್ ಅಂತ ಅರ್ಥ ಮಾಡ್ಕೊಳ್ಳುತ್ತೆ. ಸರ್ಚ್, ಸ್ಟಾರ್ಟ್ ಮೆನು ಸರ್ಚ್.
ಸೊ ಈಗ ವರ್ಡ್ ಓಪನ್ ಆಗಿದೆ. ಸೊ ಇದು ಬಿಟ್ಟು ಇನ್ನೊಂದು ಮೆಥಡ್ ಏನಪ್ಪಾ ಅಂತಂದ್ರೆ ವಿಂಡೋಸ್ ಆರ್ ಪ್ರೆಸ್ ಮಾಡೋದ್ರ ಮುಖಾಂತರ ಓಪನ್ ಮಾಡೋದು. ವಿಂಡೋಸ್ ಆರ್ run dialog, type the name ಇಲ್ಲಿ ವಿನ್ ವರ್ಡ್ ಅಂತ ಬರೀಬೇಕಾಗುತ್ತೆ. WINWORD, WinWord, enter. Document 2-word, print view, edit. ಸೊ ಮತ್ತೆ ನಾನು ಮೂರನೇ ಮೆಥಡ್ ತೋರಿಸ್ತಾ ಇದ್ದೀನಿ. ಸ್ಟಾರ್ಟ್ ಮೆನು, Search box, edit, type in text. ಇದು ಲಾಂಗೆಸ್ಟ್ ಮೆಥಡ್. ಡೌನ್ ಏರೋ ಮಾಡಿ ಆಲ್ ಆಪ್ ಲಿಸ್ಟ್ ಬರ್ತೀನಿ. All apps checked, all apps list box, number. ಸೊ ನಂಬರ್ ಅಂತ ಹೇಳಿದೆ. ಇಲ್ಲಿ W ಪ್ರೆಸ್ ಮಾಡ್ತಾ ಇದ್ದೀನಿ. W, weather, one of. ಇಲ್ಲಿ ಡೌನ್ ಏರೋ ಪ್ರೆಸ್ ಮಾಡ್ತಾ ಬರ್ತೀನಿ. Windows PowerShell, Windows Security, Windows System Folder collapsed, Word 2016, 1 of 1. ನೋಡಿ ನಾನು ಡೌನ್ ಏರೋ ಪ್ರೆಸ್ ಮಾಡ್ತಾ ಬಂದೆ. ವರ್ಡ್ 2016 ಅಂತ ಸಿಕ್ತು. ಇಲ್ಲಿ ಎಂಟರ್ ಕೊಡ್ತಾ ಇದ್ದೀನಿ. Enter. Document 3-word, edit. ಸೊ ಈ ರೀತಿ ನಾವು ಓಪನ್ ಮಾಡಬಹುದು. ಇದನ್ನೆಲ್ಲ ಕ್ಲೋಸ್ ಮಾಡೋದಕ್ಕೆ Alt ಪ್ಲಸ್ F4. Alt F4, Alt F4, Alt F4. ಹಾಗಾದ್ರೆ ಸ್ನೇಹಿತರೆ ನಿಮಗೆಲ್ಲ ಗೊತ್ತಾಗಿದೆ ಯಾವ ರೀತಿ ನಾವು ವರ್ಡ್ ನ ಓಪನ್ ಮಾಡೋದು ಮತ್ತೆ ಕ್ಲೋಸ್ ಮಾಡೋದು ಅಂತ. ಈಗ ತಿಳ್ಕೊಳ್ಳೋಣ ವರ್ಡ್ ಅಲ್ಲಿರೋ ಎಲಿಮೆಂಟ್ಸ್ ಬಗ್ಗೆ. ನಾನು ಒಂದು ವರ್ಡ್ ನ ಓಪನ್ ಮಾಡ್ತಾ ಇದ್ದೀನಿ. ವಿಂಡೋಸ್ ಆರ್ ಪ್ರೆಸ್ ಮಾಡೋದರ ಮುಖಾಂತರ Windows R, run dialog, type the name of a program, folder, document, or internet resource, and Windows will open it for you. Open : edit combo, WinWord, 1. ಸೊ ವಿನ್ ವರ್ಡ್ ಅಂತ ಆಲ್ರೆಡಿ ಇದೆ. Enter. Opening -word, document 1-word, edit. ಸ್ನೇಹಿತರೆ ಈಗ ಮೊದಲನೇದಾಗಿ ಮೇಲೆ ಮಧ್ಯಭಾಗದಲ್ಲಿ ನಿಮ್ಗೆ ಟೈಟಲ್ ಬಾರ್ ಇರುತ್ತೆ. ಸೊ ಟೈಟಲ್ ಬಾರ್ ಚೆಕ್ ಮಾಡೋದಕ್ಕೆ ನಾವು ಇನ್ಸರ್ಟ್ ಟಿ ಕೀ ಕಮಾಂಡ್ ನ ಉಪಯೋಗಿಸಬಹುದು. ನಾನೀಗ ಇನ್ಸರ್ಟ್ ಟಿ ಕೀ ಕಮಾಂಡ್ ನ ಪ್ರೆಸ್ ಮಾಡ್ತಾ ಇದ್ದೀನಿ. Title is document 1-word, print view. ಸ್ನೇಹಿತರೆ ಲೆಫ್ಟ್ ಸೈಡ್ ನಮಗೆ ಕ್ವಿಕ್ ಆಕ್ಸೆಸ್ ಟೂಲ್ ಬಾರ್ ಇದೆ. ರೈಟ್ ಸೈಡ್ 3 ಗ್ರಾಫಿಕ್ ಬಟನ್ಸ್. ಲೆಫ್ಟ್ ಸೈಡ್ ಇರೋ ಕ್ವಿಕ್ ಆಕ್ಸೆಸ್ ಟೂಲ್ ಬಾರ್ ಇಂದ ನಮಗೆ ಉಪಯೋಗ ಇದೆ. ಏನು ಉಪಯೋಗ ಅಂತಂದ್ರೆ ನಾವು ಪ್ರತಿನಿತ್ಯ ಉಪಯೋಗಿಸುವ ಸೇವ್ ಆಸ್, ಓಪನ್, ರೀಡು, ಅಂಡು, ಲ್ಯಾಂಗ್ವೇಜ್, ಸ್ಪೆಲ್ಲಿಂಗ್ ಅಂಡ್ ಗ್ರಾಮರ್ ಈ ಎಲ್ಲ ಆಪ್ಷನ್ ಗಳನ್ನ ನಾವು ಆಡ್ ಅಥವಾ ರಿಮೂವ್ ಕೂಡ ಮಾಡ್ಕೋಬಹುದು. ಸೊ ಅದನ್ನ ಯಾವ ರೀತಿ ಅಂತ ತೋರಿಸ್ತಾ ಇದ್ದೀನಿ. ಈಗ ಆಲ್ಟ್ ಮತ್ತೆ ಅಪ್ ಆರೋ ಪ್ರೆಸ್ ಮಾಡ್ತಾ ಇದ್ದೀನಿ ಕ್ವಿಕ್ ಆಕ್ಸೆಸ್ ಟೂಲ್ ಬಾರ್ ಗೆ ಹೋಗೋದಕ್ಕೆ. Upper ribbon, home tab. To switch pages, press Ctrl plus tab, Alt followed by H. Alt followed by H ಅಂತ ಹೇಳಿದ್ರೆ ಅಪ್ ಆರೋ ಮಾಡಿ ನಾನು ಕ್ವಿಕ್ ಆಕ್ಸೆಸ್ ಟೂಲ್ ಬಾರ್ ಗೆ ಹೋಗ್ತಾ ಇದ್ದೀನಿ. Leaving menu bar, save button. To activate, press space bar, Ctrl plus S. ಸೇವ್ ಬಟನ್ ಅಂತ ಇದೆ. ಲೆಫ್ಟ್ ಆರೋ ಮಾಡೋಣ. Spelling and grammar button. ಮತ್ತೆ ಲೆಫ್ಟ್ ಆರೋ ಮಾಡೋಣ. Menu, customize toolbar sub menu. To move through items, press up or down arrow. ಕಸ್ಟಮೈಸ್ ಟೂಲ್ ಬಾರ್ ಸಬ್ ಮೆನು ಈ ಆಪ್ಷನ್ ಮೇಲೆ ನಾವು ಎಂಟರ್ ಪ್ರೆಸ್ ಮಾಡಿದಾಗ ನಮಗೆ ಹಲವಾರು ಹೊಸ ಆಪ್ಷನ್ ಗಳನ್ನ ಮೈಕ್ರೋಸಾಫ್ಟ್ ವರ್ಡ್ ನಮಗೆ ಕೊಡುತ್ತೆ. ಅದ್ರಲ್ಲಿ ನಾವು ಚೂಸ್ ಮಾಡಿ ಆಡ್ ಮಾಡ್ಕೋಬಹುದು. ನನಗೆ ಎಂಟರ್ ನ ಪ್ರೆಸ್ ಮಾಡ್ತಾ ಇದ್ದೀನಿ. C, leaving menus, menu, new. ಸೊ ಈ ನ್ಯೂ ಅನ್ನೋ ಆಪ್ಷನ್ ನ ನಾವು ದಿನ ಯೂಸ್ ಮಾಡ್ತೀವಿ. ಯಾಕಂದ್ರೆ ಹೊಸ ಡಾಕ್ಯುಮೆಂಟ್ಸ್ ನ ಓಪನ್ ಮಾಡೋದಕ್ಕೆ ಇದು ಸಹಾಯ ಮಾಡುತ್ತೆ. ಅದಕ್ಕೋಸ್ಕರ ಈ ನ್ಯೂ ಅನ್ನೋ ಆಪ್ಷನ್ ಮೇಲೆ ಎಂಟರ್ ನ ಪ್ರೆಸ್ ಮಾಡ್ತಾ ಇದ್ದೀನಿ. Leaving menus, menu, leaving menus, edit. ಸೊ ಮತ್ತೆ ನಾನು ಆಲ್ಟ್ ಅಪ್ ಆರೋ ಪ್ರೆಸ್ ಮಾಡ್ತಾ ಇದ್ದೀನಿ. ಯಾಕೆ ಅಂತ ಅಂದ್ರೆ ಆ ನ್ಯೂ ಅನ್ನೋ ಆಪ್ಷನ್ ನಮ್ಗೆ ಆಡ್ ಆಗಿದೆಯೋ ಇಲ್ವೋ ಕ್ವಿಕ್ ಆಕ್ಸೆಸ್ ಟೂಲ್ ಬಾರ್ ಆಪ್ಷನ್ ಒಳಗೆ. ಆಲ್ಟ್ ಮಾಡ್ತಾ ಇದ್ದೀನಿ. Upper ribbon, home tab. To switch pages, press Ctrl plus tab, Alt followed by H. ಮತ್ತೆ ಅಪ್ ಆರೋ ಪ್ರೆಸ್ ಮಾಡ್ತಾ ಇದ್ದೀನಿ. Leaving menu bar, save button. To activate, press space bar, Ctrl plus S. ಸೇವ್ ಕೂಡ ಆಗ್ಲೇ ಇತ್ತು. ರೈಟ್ ಆರೋ. New blank document button. ನೋಡಿ ನ್ಯೂ ಬ್ಲಾಂಕ್ ಡಾಕ್ಯುಮೆಂಟ್ ಬಟನ್. ಸೊ ಇದ್ರ ಮೇಲೆ ಎಂಟರ್ ಪ್ರೆಸ್ ಮಾಡಿದ ತಕ್ಷಣ ಇನ್ನೊಂದು ಡಾಕ್ಯುಮೆಂಟ್ ಓಪನ್ ಆಗುತ್ತೆ. ನಾನು ನಿಮ್ಗೆ ಓಪನ್ ಮಾಡಿ ಕೂಡ ತೋರಿಸ್ಬಿಡ್ತೀನಿ. ಈ ನ್ಯೂ ಮೇಲೆ ಎಂಟರ್ ಕೊಡ್ತಾ ಇದ್ದೀನಿ. Document 2-word, print view, edit. ನೋಡಿ ಡಾಕ್ಯುಮೆಂಟ್ 2-word, ಪ್ರಿಂಟ್ ವ್ಯೂ, ಎಡಿಟ್ ಅಂತ ಹೇಳಿದೆ. ಸೊ ಈಗ ಇದನ್ನ ಯಾವ ರೀತಿ ರಿಮೂವ್ ಮಾಡೋದು ಆಪ್ಷನ್ ನ ಅಂತ ಕೂಡ ತೋರಿಸ್ತೀನಿ. ನಮ್ಮ ಒಂದು ಅವಶ್ಯಕತೆ ಮುಗಿದ ಮೇಲೆ ಈ ಒಂದು ಆಪ್ಷನ್ ಇಂದ ನಮಗೆ ಉಪಯೋಗ ಇಲ್ಲ, ಇನ್ನು ಈ ಕ್ವಿಕ್ ಆಕ್ಸೆಸ್ ಟೂಲ್ ಬಾರ್ ನಲ್ಲಿ ಇದು ಇರಬಾರ್ದು ಅಂತ ನಮ್ಗೆ ಏನಾದ್ರು ಅನ್ಸಿದ್ರೆ ಇದನ್ನ ಯಾವ ರೀತಿ ರಿಮೂವ್ ಮಾಡೋದು ಅಂತ ತೋರಿಸ್ತಾ ಇದ್ದೀನಿ. ಆಲ್ಟ್ Upper ribbon, home tab. To switch pages, press Ctrl plus tab, Alt followed by H. ಅಪ್ ಆರೋ ಪ್ರೆಸ್ ಮಾಡ್ತಾ ಇದ್ದೀನಿ. Leaving menu bar, save button. To activate, press space bar, Ctrl plus S. ರೈಟ್ ಆರೋ.
New blank document button. ನ್ಯೂ ಬ್ಲಾಂಕ್ ಡಾಕ್ಯುಮೆಂಟ್ ಬಟನ್ ಅಂತ ಹೇಳಿದೆ. ಅಪ್ಲಿಕೇಶನ್ ಕೀ ಪ್ರೆಸ್ ಮಾಡ್ಬೇಕಿಲ್ಲಿ. Applications menu. Remove from quick access toolbar. To move through items, press up or down arrow R. ನೋಡಿ, ರಿಮೂವ್ ಫ್ರಮ್ ಕ್ವಿಕ್ ಆಕ್ಸೆಸ್ ಟೂಲ್ ಬಾರ್ ಅಂತ ಮೊದಲನೇ ಆಪ್ಷನ್ ಸಿಕ್ಕಿದೆ. ಒಂದ್ ವೇಳೆ ನಿಮ್ಮ ಒಂದು ಸಿಸ್ಟಮ್ಸ್ ನಲ್ಲಿ ಅದು ಸಿಕ್ಕಿಲ್ಲ ಅಂದ್ರೆ ಒಂದ್ಸರಿ ಡೌನ್ ಏರೋ ಅಥವಾ ಅಪ್ ಏರೋನ ಉಪಯೋಗಿಸಿ, ಆಗ ನಿಮ್ಗೆ ಈ ಆಪ್ಷನ್ ಸಿಗುತ್ತೆ. ಇಲ್ಲಿ ಎಂಟರ್ ನ ಪ್ರೆಸ್ ಮಾಡ್ತಾ ಇದ್ದೀನಿ ನಾನು. Leaving menus edit. ಸೊ ಈಗ ಇದು ರಿಮೂವ್ ಆಗಿದೆಯಾ ಇಲ್ಲ ಅಂತ ನಾವು ಕನ್ಫರ್ಮ್ ಮಾಡ್ಕೊಳ್ಳೋಣ. ಮತ್ತೆ ನಾನು ಆಲ್ಟ್ Upper ribbon home tab. To switch pages, press Ctrl plus tab. Alt followed by H. ಅಪ್ ಏರೋನ ಪ್ರೆಸ್ ಮಾಡ್ತಾ ಇದ್ದೀನಿ. Leaving menu bar save button. To activate, press space bar Ctrl plus S. ನಾನು ಈಗ ರೈಟ್ ಆರ್ ಪ್ರೆಸ್ ಮಾಡ್ತಾ ಇದ್ದೀನಿ. Menu customize toolbar sub menu. To move through items, press up or down arrow. ಮತ್ತೆ ನಾನು ರೈಟ್ ಆರೋ ಕೀನ ಪ್ರೆಸ್ ಮಾಡ್ತಾ ಇದ್ದೀನಿ. Leaving menus spelling and grammar button. ಸ್ಪೆಲ್ಲಿಂಗ್ ಅಂಡ್ ಗ್ರಾಮರ್ ಬಟನ್ ಅಂತ ಇದೆ. ಮತ್ತೆ ನಾನು ರೈಟ್ ಆರೋ ಕೀನ ಪ್ರೆಸ್ ಮಾಡ್ತಾ ಇದ್ದೀನಿ. Save button. ಸೇವ್ ಬಟನ್ ಅಂತ ಇದೆ. ಮತ್ತೆ ನಾನು ರೈಟ್ ಆರೋ ಕೀನ ಪ್ರೆಸ್ ಮಾಡ್ತಾ ಇದ್ದೀನಿ. Menu customize toolbar sub menu. ಕಸ್ಟಮೈಸ್ ಟೂಲ್ ಬಾರ್ ಸಬ್ ಮೆನು. ಸೊ ಇಲ್ಲಿ ಮೂರೇ ಆಪ್ಷನ್ ಇದೆ. ಒಂದು ಕಸ್ಟಮೈಸ್ ಟೂಲ್ ಬಾರ್ ಸಬ್ ಮೆನು, ಸೇವ್ ಬಟನ್ ಮತ್ತೆ Spelling and ಗ್ರಾಮರ್. ಸೊ ಇಲ್ಲಿ ನ್ಯೂ ಅನ್ನೋ ಆಪ್ಷನ್ ರಿಮೂವ್ ಕೂಡ ಆಗಿದೆ. ಸೊ ಈ ರೀತಿ ನಾವು ಕ್ವಿಕ್ ಆಕ್ಸೆಸ್ ಟೂಲ್ ಬಾರ್ ನ ಉಪಯೋಗಿಸಬಹುದು. ನಾನು ಈ ಕ್ವಿಕ್ ಆಕ್ಸೆಸ್ ಟೂಲ್ ಬಾರ್ ಇಂದ ಆಚೆ ಬರೋದಕ್ಕೆ ಎಸ್ಕೇಪ್ ನ ಪ್ರೆಸ್ ಮಾಡ್ತಾ ಇದ್ದೀನಿ. escape edit. ಸೊ F6 ನ ಪ್ರೆಸ್ ಮಾಡೋದ್ರ ಮುಖಾಂತರ ನೆಕ್ಸ್ಟ್ ಎಲಿಮೆಂಟ್ ಗೆ ಹೋಗ್ತಾ ಇದ್ದೀನಿ. F6 navigation pane. Search document edit. Type in text. ಸೊ ನ್ಯಾವಿಗೇಷನ್ ಪೇನ್. ಸೊ ಇಲ್ಲಿ ನಾವು ಯಾವ್ದಾದ್ರು ಹೆಡ್ಡಿಂಗ್ಸ್, ಲಿಂಕ್ಸ್ ಈ ತರ ಏನಾದ್ರು ಇದ್ರೆ ನಾವು ಬ್ರೌಸ್ ಮಾಡಬಹುದು. ಸೊ ಇದನ್ನ ಬ್ರೌಸ್ ಮಾಡೋದಕ್ಕೆ ನನ್ನ ಹತ್ರ ಈಗ ಡೇಟಾ ಯಾವ್ದು ಇಲ್ಲದ ಕಾರಣ ನಾನು ನಿಮ್ಗೆ ಹೆಡ್ಡಿಂಗ್ಸ್ ಮತ್ತೆ ಲಿಂಕ್ಸ್ ನಾನು ತೋರ್ಸಕ್ ಹೋಗ್ತಾ ಇಲ್ಲ. ಸೊ ಮತ್ತೆ ನಾನು F6 ನ ಪ್ರೆಸ್ ಮಾಡ್ತಾ ಇದ್ದೀನಿ. F6 document pane. Leaving menu bar edit. ಸೊ ಇದು ವರ್ಕ್ ಏರಿಯಾ ಡಾಕ್ಯುಮೆಂಟ್ ಪೇನ್ ಅಂತ ಹೇಳಿದೆ. ಇಲ್ಲಿ ನಾವು ಟೈಪ್ ಮಾಡಬಹುದು. ನಾನು ಜಸ್ಟ್ ಒಂದು ಟೈಪ್ ಮಾಡಿ ತೋರಿಸ್ತೀನಿ. Double E L C O N E welcome T O 2 S N E A A D E E P Snehadeep S N N E S S I O N S Sessions period enter. Welcome to Snehadeep Sessions. ಸೊ ವೆಲ್ಕಮ್ ಟು ಸ್ನೇಹದೀಪ್ ಸೆಷನ್ಸ್ ಅಂತ ನಾನು ಬರ್ದಿದ್ದೀನಿ. ಸೊ ಇದು ಏನಾದ್ರೂ ಬರೀಬಹುದು ಅಥವಾ ಫಾರ್ಮ್ಯಾಟ್ ಕೂಡ ಇಲ್ಲಿ ಮಾಡಬಹುದು. ನಾವು ಮುಂದಿನ ಸೆಷನ್ಸ್ ಗಳಲ್ಲಿ ಯಾವ ರೀತಿ ಫಾರ್ಮ್ಯಾಟ್ ಮಾಡೋದು ಅನ್ನೋದನ್ನ ತಿಳ್ಕೊಳ್ಳೋಣ. ಸೊ ಈಗ ಮುಂದುವರಿತಾ F6 ನ ಪ್ರೆಸ್ ಮಾಡ್ತಾ ಇದ್ದೀನಿ ಸ್ನೇಹಿತರೆ. F6 navigation pane. Search document edit. Type in text. ಮತ್ತೆ ನಾನು F6 ನ ಪ್ರೆಸ್ ಮಾಡ್ತಾ ಇದ್ದೀನಿ ಸ್ನೇಹಿತರೆ. F6 status bar toolbar. Page number page 1 of 1 button. To activate, press enter. ಸೊ ಇದು ಸ್ಟೇಟಸ್ ಬಾರ್. ಇಲ್ಲಿ ಏನೇನು ಇನ್ಫಾರ್ಮೇಶನ್ ಇದೆ ಅಂತ ನಾವು ರೈಟ್ ಆರೋ ಅಥವಾ ಲೆಫ್ಟ್ ಆರೋ ಕೀನ ಉಪಯೋಗಿಸಿ ನೋಡೋಣ. Zoom 100% button. ಸೊ ಝೂಮ್ 100%. ನಾವು ಇದು ಝೂಮ್ ಆಪ್ಷನ್. ರೈಟ್ ಆರೋ. Page number page 1 of 1 button. ಪೇಜ್ ನಂಬರ್ ಎಷ್ಟಿದೆ ಅಂತ, ಎಷ್ಟು ಪೇಜ್ ಇದೆ ಅಂತ ಈಗ ಸದ್ಯಕ್ಕೆ 1 ಪೇಜ್ ಇದೆ ಅಂತ ಹೇಳ್ತಾ ಇದೆ. Word count 4 words button. To activate, press enter. ನೋಡಿ, ವರ್ಡ್ ಕೌಂಟ್ 4 ವರ್ಡ್ಸ್ ಬಟನ್ ಅಂತ ಇದೆ. ಯಾಕಂದ್ರೆ ವೆಲ್ಕಮ್ ಟು ಸ್ನೇಹದೀಪ್ ಸೆಷನ್ಸ್ 4 ಪದ ಇದೆ, ಅಲ್ಲಿ 4 ಪದ ಅಂತ ಹೇಳ್ತಾ ಇದೆ. ರೈಟ್ ಆರೋ. Spelling and grammar check no errors button. To activate. ನೋಡಿ, ಸ್ಪೆಲ್ಲಿಂಗ್ ಅಂಡ್ ಗ್ರಾಮರ್ ಚೆಕ್ ನೋ ಎರರ್ಸ್ ಅಂತ ಹೇಳ್ತಾ ಇದೆ. ಯಾವುದೇ ಎರರ್ ಕೂಡ ಇಲ್ಲ, ಆಗಿಲ್ಲ. ಸೊ ಆದ ಕಾರಣ ಅದು ಎರರ್ ಇಲ್ಲ ಅಂತ ಹೇಳ್ತಾ ಇದೆ. ಮತ್ತೆ ನಾನು ರೈಟ್ ಆರೋ ಕೀನ ಪ್ರೆಸ್ ಮಾಡ್ತಾ ಇದ್ದೀನಿ. Language English left parent United States right parent button. ಲ್ಯಾಂಗ್ವೇಜ್ ಇಂಗ್ಲಿಷ್ ಯುನೈಟೆಡ್ ಸ್ಟೇಟ್ಸ್ ಅಮೆರಿಕನ್ ಇಂಗ್ಲಿಷ್ ಇದೆ ಅಂತ ಕೂಡ ಹೇಳ್ತಾ ಇದೆ. Read mode button not checked. ಸೊ ಇದು ರೀಡ್ ಮೋಡ್. ಇದ್ರ ಮೇಲೆ ಎಂಟರ್ ಪ್ರೆಸ್ ಮಾಡೋದ್ರ ಮುಖಾಂತರ ನಾವು ರೀಡ್ ಮೋಡ್ ಗೆ ಹೋಗಬಹುದು. Print layout button checked. ಪ್ರಿಂಟ್ ಲೇಔಟ್. Web layout button not checked. ವೆಬ್ ಲೇಔಟ್. Zoom out button. ಮತ್ತೆ ನಾವು ಝೂಮ್ ಮಾತ್ರ ಬಂದ್ವಿ. ಸೊ ಇದು ಸ್ಟೇಟಸ್ ಬಾರ್. ಈ ಒಂದು ಆಪ್ಷನ್ ಒಳಗಡೆ ಇರೋ ಹಲವಾರು ಸಬ್ ಆಪ್ಷನ್ಸ್ ಅಂತ ಹೇಳ್ಬಹುದು. ಎಸ್ಕೇಪ್ ಮಾಡ್ತೀನಿ. Escape edit. ಮತ್ತೆ ನಾನು F6 ನ ಪ್ರೆಸ್ ಮಾಡ್ತಾ ಇದ್ದೀನಿ. F6 navigate. F6 status bar tool. F6 upper ribbon home tab. To switch pages, press Ctrl plus tab. Alt followed by H. ಸ್ನೇಹಿತರೆ, ನಾನು F6 ನ ಬೇಗ ಪ್ರೆಸ್ ಮಾಡಿದ ಕಾರಣ ಏನಪ್ಪಾ ಅಂತಂದ್ರೆ ನಾವು ನ್ಯಾವಿಗೇಷನ್ ಪೇನ್ ಮತ್ತೆ ಸ್ಟೇಟಸ್ ಬಾರ್ ಬಗ್ಗೆ ಆಲ್ರೆಡಿ ನಾವು ತಿಳ್ಕೊಂಡಿದ್ವಿ. ಆದ ಕಾರಣ ಅತಿ ವೇಗವಾಗಿ
ನಾವು ನ್ಯಾವಿಗೇಟ್ ಮಾಡೋದಕ್ಕೆ F6 ನ ಪ್ರೆಸ್ ಮಾಡಿಕೊಂಡು ನಾನು ಈಗ ರಿಬನ್ ಟ್ಯಾಬ್ಸ್ ಹತ್ರ ಬಂದಿದ್ದೀನಿ. ಈ ರಿಬನ್ ಟ್ಯಾಬ್ಸ್ ಅಪ್ಪರ್ ರಿಬನ್ ಮತ್ತೆ ಲೋವರ್ ರಿಬನ್ ಆಗಿ ವಿಂಗಡಣೆ ಆಗಿದೆ. ನಾವು ಅಪ್ಪರ್ ರಿಬನ್ ಅಲ್ಲಿ ನ್ಯಾವಿಗೇಟ್ ಮಾಡೋದಕ್ಕೆ ಲೆಫ್ಟ್ ಅಥವಾ ರೈಟ್ ಆರೋ ಕೀನ ಪ್ರೆಸ್ ಮಾಡಬಹುದು. ನಾನೀಗ ರೈಟ್ ಆರೋ ಕೀನ ಪ್ರೆಸ್ ಮಾಡ್ತಾ ಇದ್ದೀನಿ. Insert tab to switch pages. Press Ctrl plus tab. Alt followed by N. ಅದೇ ರೀತಿ ನಾನು ಹೋಮ್ ಟ್ಯಾಬ್ ಗೆ ಬರಕ್ಕೆ ಲೆಫ್ಟ್ ಆರೋ ಕೀನ ಪ್ರೆಸ್ ಮಾಡಬಹುದು. Home tab to switch pages. Press Ctrl plus tab. Alt followed by H. ಸೊ ಲೋವರ್ ರಿಬನ್ ಗೆ ಹೋಗೋದಕ್ಕೆ ಡೌನ್ ಆರೋ. Lower ribbon. Clipboard group box. Paste split button unavailable. Press Alt plus down arrow for more options. Ctrl plus V. ಸೊ ಟ್ಯಾಬ್ ಮಾಡಿ ಅಥವಾ ಶಿಫ್ಟ್ ಟ್ಯಾಬ್ ಮಾಡಿ ಮುಂದಿನ ಆಪ್ಷನ್ ಅಥವಾ ಹಿಂದಿನ ಆಪ್ಷನ್ ಗೆ ನ್ಯಾವಿಗೇಟ್ ಮಾಡಬಹುದು. ನಾನು ಟ್ಯಾಬ್ ಮಾಡ್ತಾ ಇದ್ದೀನಿ, ಮುಂದಿನ ಆಪ್ಷನ್ ಗೆ ಹೋಗೋದು. ಹೋಮ್ ಟ್ಯಾಬ್ ಅಲ್ಲಿರೋ ಮುಂದಿನ ಆಪ್ಷನ್ ಗೆ ಹೋಗೋದಕ್ಕೆ Cut button unavailable to move through the ಕಟ್. Copy button unavailable. ಕಾಪಿ. Format painter button not checked. ಫಾರ್ಮ್ಯಾಟ್ ಪೇಂಟರ್ ಬಟನ್ ನಾಟ್ ಚೆಕ್. Office clipboard ... button. Font group box. Font : edit combo collapsed. Calibri left parent body right parent. To move through the controls on this ribbon, use tab or shift tab or use the arrow keys. Alt followed by H, FF. ಸೊ ಅದೇ ರೀತಿ ನಾನೀಗ ಹಿಂದಿನ ಆಪ್ಷನ್ ಗೆ ಬರಕ್ಕೆ ಶಿಫ್ಟ್ ಟ್ಯಾಬ್ ಮಾಡ್ತಾ ಇದ್ದೀನಿ. Clipboard group box. Office clipboard ... button. To move through the controls on this ribbon, use tab or shift tab or use the arrow keys. Alt followed by H, FO. ಮತ್ತೆ ನಾನು ಶಿಫ್ಟ್ ಟ್ಯಾಬ್ ಮಾಡ್ತಾ ಇದ್ದೀನಿ. Format painter button not checked. To move through the controls on this ribbon, use tab or shift tab or use the arrow keys. Ctrl plus shift plus C, Ctrl plus shift plus V. ಸೊ ಸ್ನೇಹಿತರೆ, ಈ ರೀತಿ ನಾವು ಟ್ಯಾಬ್ ಮತ್ತೆ ಶಿಫ್ಟ್ ಟ್ಯಾಬ್ ಈ ಕೀಗಳನ್ನ ಉಪಯೋಗಿಸುವುದರ ಮುಖಾಂತರ ನಾವು ಲೋವರ್ ರಿಬನ್ಸ್ ಅನ್ನು ನ್ಯಾವಿಗೇಟ್ ಮಾಡಬಹುದು. Escape, leaving menu bar, edit. ಸ್ನೇಹಿತರೆ, ನಾನು ಎಸ್ಕೇಪ್ ಕೀನ ಪ್ರೆಸ್ ಮಾಡಿದೆ. ಯಾಕೆ ಅಂತ ಅಂದ್ರೆ ರಿಬನ್ ಟ್ಯಾಬ್ಸ್ ಇಂದ ಹೊರಗಡೆ ಬರೋದಕ್ಕೆ. ಸೊ ಈಗ ನಾನು ರಿಬನ್ ಟ್ಯಾಬ್ಸ್ ಅಲ್ಲಿ ಮೇನ್ ಟ್ಯಾಬ್ಸ್ ಗೆ ಯಾವ ರೀತಿ ಕ್ವಿಕ್ ಆಗಿ ನ್ಯಾವಿಗೇಟ್ ಮಾಡೋದು ಅಂತ ತೋರಿಸ್ತೀನಿ. ಫಾರ್ ಎಕ್ಸಾಂಪಲ್, ನೀವೇನಾದ್ರೂ ಹೋಮ್ ಟ್ಯಾಬ್ ಗೆ ಹೋಗ್ಬೇಕಾದ್ರೆ ಜಸ್ಟ್ Alt H ಕೀನ ಪ್ರೆಸ್ ಮಾಡಬಹುದು. Alt H. Alt H. Upper ribbon, home tab. To switch pages, press Ctrl plus tab. Alt followed by H. ಎಸ್ಕೇಪ್ ಕೀನ ಪ್ರೆಸ್ ಮಾಡ್ತಾ ಇದ್ದೀನಿ. Escape. ಸ್ನೇಹಿತರೆ, ಮತ್ತೆ ನಾವು ಖಾತ್ರಿ ಪಡಿಸ್ಕೊಳ್ಳೋಣ ನಾವು ಹೋಮ್ ಟ್ಯಾಬ್ ಇಂದ ಆಚೆ ಬಂದಿದೀವ ಇಲ್ಲ ಅಂತ. ನಾನು Alt ಕೀನ ಪ್ರೆಸ್ ಮಾಡ್ತಾ ಇದ್ದೀನಿ. Leaving menu bar, edit. ಸೊ ನಾನು ಮತ್ತೆ Alt ಕೀ ಪ್ರೆಸ್ ಮಾಡಿದಾಗ ವರ್ಕ್ ಏರಿಯಾಗೆ ಶಿಫ್ಟ್ ಆಗಿದೆ ನನ್ನ ಫೋಕಸ್. ನಾನು ಮತ್ತೆ ಈಗ Alt N ನ ಪ್ರೆಸ್ ಮಾಡ್ತಾ ಇದ್ದೀನಿ. ಇನ್ಸರ್ಟ್ ಟ್ಯಾಬ್ ಗೆ ಯಾವ ರೀತಿ ಕ್ವಿಕ್ ಆಗಿ ಹೋಗೋದು ಅಂತ ತೋರ್ಸಕ್ಕೆ. Alt N. Upper ribbon, insert tab. To switch pages, press Ctrl plus tab. Alt followed by N. ಸೊ ಈ ರೀತಿ ಪ್ರತಿಯೊಂದು ಟ್ಯಾಬ್ ಕೂಡ ಪ್ರತಿಯೊಂದು ಆಕ್ಸೆಸ್ ಕೀಗಳನ್ನ ಕೊಟ್ಟಿರ್ತಾರೆ. ಇದನ್ನ ತಿಳ್ಕೊಬೇಕಾದ್ರೆ ನೀವು Alt ಮಾಡಿ ರೈಟ್ ಆರೋ ಮಾಡೋದ್ರ ಮುಖಾಂತರ ಸ್ಕ್ರೀನ್ ರೀಡರ್ ಏನ್ ಹೇಳುತ್ತೆ ಅನ್ನೋದನ್ನ ಅಬ್ಸರ್ವ್ ಮಾಡಬೇಕು. ಫಾರ್ ಎಕ್ಸಾಂಪಲ್, ನಾನು ನಿಮ್ಗೆ ತೋರಿಸ್ತೀನಿ. ಈಗ ರೈಟ್ ಆರೋ ಮಾಡ್ತಾ ಇದ್ದೀನಿ. Design tab. To switch pages, press Ctrl plus tab. Alt followed by G. ನೋಡಿ, ಡಿಸೈನ್ ಟ್ಯಾಬ್ ಟು ಸ್ವಿಚ್ ಪೇಜಸ್ ಪ್ರೆಸ್ ಕಂಟ್ರೋಲ್ ಟ್ಯಾಬ್ Alt ಫಾಲೋಡ್ ಬೈ G. ಅಂದ್ರೆ Alt ಇಟ್ಕೊಂಡು G ನ ಪ್ರೆಸ್ ಮಾಡಿದ್ರೆ ನಮಗೆ ಡಿಸೈನ್ ಟ್ಯಾಬ್ ಗೆ ಕ್ವಿಕ್ ಆಗಿ ಹೋಗಬಹುದು. ಮತ್ತೆ ನಾನು ರೈಟ್ ಆರೋ ಮಾಡ್ತಾ ಇದ್ದೀನಿ. ಮುಂದಿನ ಒಂದು ಟ್ಯಾಬ್ ನ ಒಂದು ಆಕ್ಸೆಸ್ ಕೀನ ನಿಮ್ಗೆ ಹೇಳೋದಕ್ಕೆ. Layout tab. To switch pages, press Ctrl plus tab. Alt followed by P. Alt followed by P. ಲೇಔಟ್ ಟ್ಯಾಬ್ ಗೆ ಹೋಗೋದಕ್ಕೆ Alt followed by P. ಮತ್ತೆ ರೈಟ್ ಆರೋ. References tab. To switch pages, press Ctrl plus tab. Alt followed by S. Alt followed by S. ರೆಫರೆನ್ಸಸ್ ಟ್ಯಾಬ್ ಗೆ ಹೋಗೋದಕ್ಕೆ Alt followed by S. ಮತ್ತೆ ನಾನು ರೈಟ್ ಆರೋ ಕೀನ ಪ್ರೆಸ್ ಮಾಡ್ತಾ ಇದ್ದೀನಿ. Mailings tab. To switch pages, press Ctrl plus tab. Alt followed by M. Alt followed by M ಅಂತ ಹೇಳಿದೆ. ಹಾಗಾದ್ರೆ ಸ್ನೇಹಿತರೆ, ಈ ಸೆಷನ್ ನಿಮ್ಗೆ ತುಂಬಾ ಉಪಯೋಗ ಆಗಿದೆ, ಅರ್ಥ ಆಗಿದೆ ಅಂತ ಭಾವಿಸ್ತಾ ಈ ಸೆಷನ್ ನ ಇಲ್ಲಿಗೆ ನಾನು ಎಂಡ್ ಮಾಡ್ತಾ ಇದ್ದೀನಿ, ಮುಗಿಸ್ತಾ ಇದ್ದೀನಿ. ಸ್ನೇಹಿತರೆ, ನನ್ನ ಈ ಟ್ಯುಟೋರಿಯಲ್ ನಿಮಗೆಲ್ಲ ಇಷ್ಟ ಆಗಿದ್ರೆ ನಮ್ಮ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಈ ವಿಡಿಯೋನ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಧನ್ಯವಾದಗಳೊಂದಿಗೆ ನಿಮ್ಮ ಪ್ರೀತಿಯ ಗೆಳೆಯ ಮಂಜುನಾಥ್ PS.